ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಐತಲ್ಲ ಬೇರೆಯವ್ರ ಕಣ್ಣಿಗೆ ಬೀಳಬಾರ್ದಪ್ಪ ಅಂತಂದ್ರ ಅದಕ್ಕೆ ಒಂದು ಸೆಟ್ಟಿಂಗ್ ಐತಿ. ಆ ಸೆಟ್ಟಿಂಗ್ ನಿಮ್ಗೆ ಗೊತ್ತಾಯ್ತಪ್ಪ ಅಂತಂದ್ರ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಯಾರು ನೋಡ್ಬೇಕು ಯಾರು ನೋಡ್ಬಾರ್ದಂತ ನೀವೇ ಕಂಟ್ರೋಲ್ ಮಾಡ್ಬೋದು. ಸೊ ನಾನು ಇವತ್ತಿನ ವಿಡಿಯೋಲಿ ಐತಲ್ಲ ಆ ಒಂದು ಸೆಟ್ಟಿಂಗ್ ನ ಹೇಳ್ತೀನಿ. ಆ ಸೆಟ್ಟಿಂಗ್ ನ ನೀವೇನಾದ್ರೂ ಆನ್ ಮಾಡ್ಕೊಂಡ್ರಪ್ಪ ಅಂತಂದ್ರ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಐತಲ್ಲ ಅವ್ರಿಗೆ ಕಾಣುದಿಲ್ಲ. ಸೊ ನಾನು ತಿಳಿಸ್ಕೊಡ್ತೀನಿ. ಇವಾಗ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಂತ್ರಪ್ಪ ಅಂತಂದ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಮೊಬೈಲ್ನಾಗ ವಾಟ್ಸಪ್ ಆ್ಯಪ್ ಇರುತ್ತಲ್ಲ ಅದನ್ನ ಓಪನ್ ಮಾಡ್ಬೇಕಾಗತ್ತ. ಓಪನ್ ಮಾಡೋಕ್ಕಿಂತ ಮುಂಚೆ ಒಂದ್ ಕೆಲಸ ಮಾಡ್ಬೇಕು. ನೀವು ಫಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ಲೇ ಸ್ಟೋರ್ ನಾಗ ಹೋಗಿ ನಿಮ್ಮ ಒಂದು ವಾಟ್ಸಪ್ ನ ಐತಲ್ಲ ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ನೀವು ಅದನ್ನ ವಾಟ್ಸಪ್ ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ರೀತಿಯಾಗಿ ನಿಮ್ಮ ಒಂದು ವಾಟ್ಸಪ್ ಓಪನ್ ಆಗತ್ತ. ಸೊ ಇಲ್ಲಿ ನಿಮ್ಮ ಕೆಲವೊಂದು ಕಾಂಟ್ಯಾಕ್ಟ್ಸ್ ಎಲ್ಲ ಇಲ್ಲಿ ನಿಮ್ಗೆ ಕಾಣ್ತಾವು. ಸೊ ಅದ್ರ ಕೆಳಗಡೆ ಲೆಫ್ಟ್ ಸೈಡ್ ಇಲ್ಲಿ ಚಾಟ್ಸ್ ಅಂತ ಕಾಣುತ್ತೆ ನೋಡ್ರಿ. ಸೊ ಅದರ ಪಕ್ಕದಲ್ಲಿ ಅಪ್ಡೇಟ್ಸ್ ಅಂತ ಇಲ್ಲಿ ಕಾಣತೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ ಕಾಣ್ಲಿಲ್ಲಪ್ಪ ಅಂತಂದ್ರ ಇಲ್ಲಿ ನಾನು ಬಾಣದ ಗುರುತು ಮಾಡಿರ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ನಾಗ ಮೇಲ್ಗಡೆ 3 ಡಾಟೆಡ್ ಲೈನ್ಸ್ ಕಾಣತೈತಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಸ್ಟೇಟಸ್ ಪ್ರೈವಸಿ ಅಂತ ಕಾಣತೈತಲ್ಲ ಸೆಕೆಂಡ್ ಆಪ್ಷನ್ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಇಲ್ಲಿ ಕಾಣತೈತಿ ನೋಡ್ರಿ ಸ್ಟೇಟಸ್ ಪ್ರೈವಸಿ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ನಿಮ್ಗ ಕೆಲವೊಂದು ಆಪ್ಷನ್ಗಳು ಇಲ್ಲಿ ಕಾಣ್ತಾವ ಸೆಟ್ಟಿಂಗ್. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನಾನು ಒಂದ್ಸರಿ ಓದಿ ಹೇಳ್ಬಿಡ್ತೀನಿ ಯಾವ ಸೆಟ್ಟಿಂಗ್ ಅದಾವ ಇಲ್ಲ ಅನ್ನೋದು. ಇಲ್ಲಿ ಒಂದೇದು ಮೈ ಕಾಂಟ್ಯಾಕ್ಟ್ಸ್ ಎಕ್ಸಿಪ್ಟ್ ಓನ್ಲಿ ಶೇರ್ ವಿತ್ ಈ ರೀತಿಯಾಗಿ ಕೆಲವೊಂದು ಆಪ್ಷನ್ಗಳು ಇಲ್ಲಿ ಕಾಣಂತಾವು. ಸೊ ಇದ್ರಾಗ ಯಾವ್ದು ಸೆಲೆಕ್ಟ್ ಮಾಡ್ಬೇಕಪ್ಪ ಅಂತಂದ್ರ ಸೆಕೆಂಡ್ ಆಪ್ಷನ್ ಐತಿ ನೋಡ್ರಿ ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಎಕ್ಸಿಪ್ಟ್ ಅಂತ. ಸೊ ಇಲ್ಲಿ ಗ್ರೀನ್ ಸೆಲೆಕ್ಟ್ ಮಾಡಿದಿನಲ್ಲ ಅದು ಒಂದು ಸೆಟ್ಟಿಂಗ್. ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಬೇರೆಯವರಿಗೆ ಕಣ್ಣಿಗೆ ಕಾಣಬಾರ್ದಪ್ಪ ಅನ್ನೋದು ಅದು ಸೆಟ್ಟಿಂಗ್. ಸೊ ಇಲ್ಲಿ ಎಡಿಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ಏನಾಗತ್ತಪ್ಪ ಅಂತಂದ್ರ ನಿಮ್ಮ ಒಂದು ವಾಟ್ಸಪ್ ನ ಏನೇನ್ ಕಾಂಟ್ಯಾಕ್ಟ್ಸ್ ಇರ್ತಾವಲ್ಲ ಯಾರ್ಯಾರು ಅವೆಲ್ಲ ಇಲ್ಲಿ ಶೋ ಆಗ್ತವ. ಸೊ ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಯಾರಿಗೆ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಕಾಣಬಾರ್ದಲ್ಲ ಅವರ ಒಂದು ಕಾಂಟ್ಯಾಕ್ಟ್ಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ನಾನು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ರೆಡ್ ಮಾರ್ಕ್ ಬರ್ಬೇಕು ಈ ರೀತಿಯಾಗಿ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಯಾರಿಗೆ ಕಾಣಬಾರ್ದಲ್ಲ ಈ ರೀತಿಯಾಗಿ ಮಾಡ್ಕೋತಾ ಹೋರಿ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ತರ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಐತಲ್ಲ ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರ ಮುಗೀತು. ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಐತಲ್ಲ ಅವ್ರಿಗೆ ಕಾಣೋದಿಲ್ಲ. ಸೊ ಇಷ್ಟ ಮೆಥಡ್. ಸೊ ಇದ್ರಾಗ ಏನು ಭಾಳ ಏನ್ ದೊಡ್ಡದಿಲ್ಲ ಇದ್ರೊಳಗ. ಸೊ ಇದ್ರಾಗ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇನ್ನೊಂದು ಮೆಥಡ್ ಐತಿ. ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇದು ಫಸ್ಟ್ ಮೆಥಡ್. ಇನ್ನೊಂದು ಮೆಥಡ್ ಐತಿ ಅದು ಬೇರೆ ರೀತಿಯಾಗಿ. ಸೊ ಅದನ್ನು ಕೂಡ ನಾನು ಇವಾಗ ತೋರಿಸ್ಕೊಟ್ಟು ಬಿಡ್ತೀನಿ. ಜಸ್ಟ್ ನೀವು ಇಲ್ಲ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ರಪ್ಪ ಅಂತಂದ್ರ ಇಲ್ಲಿ ಆಡ್ ಸ್ಟೇಟಸ್ ಅಂತ ಇಲ್ಲಿ ಕಾಣತ್ತಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಸೊ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ನೀವು ಯಾವ್ದಾರ ಹಾಕ್ತಿರ್ತಿರಲ್ಲ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ ಆದ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಕೆಳಗಡೆ ಇಲ್ಲಿ ಕಾಣತ್ ನೋಡ್ರಿ ಶೇರ್ ಮಾಡೋದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಶೇರ್ ಆಗುತ್ತೆ. ಸೊ ಇಲ್ಲಿ ಸ್ಟೇಟಸ್ ಅಂತ ಇಲ್ಲಿ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಏನಾಗತ್ತಪ್ಪ ಅಂದ್ರ ಇಲ್ಲಿ ಒಂದು ಕೂಡ ಒಂದು ಸೆಟ್ಟಿಂಗ್ ಐತಿ. ಇಲ್ಲೂ ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ಎರಡನೇ ಆಪ್ಷನ್ ಐತಿಲ್ಲ ಮೈ ಕಾಂಟ್ಯಾಕ್ಟ್ಸ್ ಎಕ್ಸಿಪ್ಟ್ ಅಂತ ಸೇಮ್ ಅದೇ ರೀತಿನ ಇಲ್ಲೂ ಬರುತ್ತೆ. ಸೊ ಇಲ್ಲಿ ಎಡಿಟ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಮುಗೀತು. ಸೊ ಸೇಮ್ ಅದೇ ರೀತಿ ಬಂತು. ಇದೇ ರೀತಿ ಕೂಡ ನೀವು ಇನ್ನೊಂದು ಮೆಥಡ್ ಇದೆ. ಸೊ ಇದೇ ರೀತಿ ಏನ್ ಮಾಡ್ಬೇಕಪ್ಪ ಅಂದ್ರ ರೆಡ್ ಮಾರ್ಕ್ ಮಾಡ್ಕೊಂಡ್ರಪ್ಪ ಅಂತಂದ್ರ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಐತಲ್ಲ ಯಾರಿಗ ಹೋಗ್ಬಾರ್ದಲ್ಲ ಯಾವ ಒಂದು ಕಾಂಟ್ಯಾಕ್ಟ್ಸ್ ವಾಟ್ಸಪ್ ಸ್ಟೇಟಸ್ ನಿಮ್ದು ಹೋಗೋದಲ್ಲ. ಸೊ ಇಷ್ಟ ಸಿಂಪಲ್. ಮತ್ತೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಗ್ರೀನ್ ಟಿಕ್ ಐತಿ. ಸೊ ಸೇಮ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರ ಮುಗೀತು. ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಅವ್ರಿಗೆ ಕಾಣೋದಿಲ್ಲ. ಇದು ಎರಡನೇ ಮೆಥಡ್ ಆಗಿರ್ತೈತಿ. ಸೊ ಇದ್ರಾಗ ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಮತ್ತೆ ಬೇಕಾದ್ರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾರ್ಯಾರಿಗೆ ಇದು ವಿಡಿಯೋ ಅರ್ಥ ಆಗೈತಿ ನಿಮ್ಗ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರ ದಯವಿಟ್ಟು ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.